Welcome my dear students. Previous video any matrix can be expressed as sum of symmetric and skew symmetric matrix ಬಗ್ಗೆ explain ಮಾಡಿ ಪ್ರಾಬ್ಲಮ್ಸ್ ಅನ್ನು ಮಾಡಿ ಹೋಮ್ ವರ್ಕ್ ಅನ್ನು ಕೊಟ್ಟಿದ್ದ. ಈಗ ಕೆಲವು ಸ್ಟಾರ್ಟ್ ರಿಸಲ್ಟ್ಸ್ ಅನ್ನು ನಾನು explain ಮಾಡ್ತಾ ಹೋಗ್ತೀನಿ. See, if A is any square matrix, then show that A into transpose of A and transpose of A into A are symmetric matrix ಅಂತ ಶೋ ಮಾಡಿ ಅಂತ ಕೇಳಿದೆ. ನೋಡಿ ಅಲ್ಲಿ ಟ್ರಾನ್ಸ್ಪೋಸ್ ಮತ್ತೆ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಕಾನ್ಸೆಪ್ಟ್ ಇರೋದ್ರಿಂದ ಅದಕ್ಕೆ ರಿಲೇಟೆಡ್ ಆಗಿರ್ತಕ್ಕಂಥ ಕಂಡೀಷನ್ಸ್ ಬರ್ತೀನಿ. ವಿ ನೋ ದಟ್ ಟ್ರಾನ್ಸ್ಪೋಸ್ ಆಫ್ ಎ ಇಸ್ ಈಕ್ವಲ್ ಟು ಎ. ಟ್ರಾನ್ಸ್ಪೋಸ್ ಆಫ್ ಎ ಇಸ್ ಈಕ್ವಲ್ ಟು ಎ ಇಂಪ್ಲೈಸ್ ವಾಟ್? ಎ ಈಸ್ ಕಾಲ್ಡ್ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ನ ಎಸ್ ಎಂ ಅಂತ ಬರೀತೇವೆ. ಯಾವುದೇ ಒಂದು ಮ್ಯಾಟ್ರಿಕ್ಸ್ ನ ಟ್ರಾನ್ಸ್ಪೋಸ್ ಅದೇ ಮ್ಯಾಟ್ರಿಕ್ಸ್ ಆಗಿದ್ರೆ ಈ ಬೇಸ್ ಏನಿರುತ್ತೋ ಅದನ್ನು ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂತ ಕರೀರಿ. ಇನ್ ಕೇಸ್ ಇನ್ ದ ಪ್ಲೇಸ್ ಆಫ್ ಎ ನಾನು ಜನರಲೈಸ್ ಮಾಡ್ತೀನಿ. ಟ್ರಾನ್ಸ್ಪೋಸ್ ಆಫ್ ಕ್ವಶನ್ ಮಾರ್ಕ್ ಅಂದ್ರೆ ಏನೋ ಇರ್ಬೋದು. ಟ್ರಾನ್ಸ್ಪೋಸ್ ಆಫ್ ಕ್ವಶನ್ ಮಾರ್ಕ್ ಈಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಇಲ್ಲಿರ್ತಕ್ಕಂಥ ರಿಸಲ್ಟ್ ಏನು ಬರುತ್ತೆ, ಈ ರಿಸಲ್ಟ್ ಅನ್ನ ನಾವು ಕ್ವಶನ್ ಮಾರ್ಕ್ ಆಫ್ ರಿಸಲ್ಟ್, ಇದು ಕ್ವಶನ್ ಮಾರ್ಕ್ ಅನ್ನ ನೀವು ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂತ ಕರೀರಿ. ಅಂದ್ರೆ ಈ ಕ್ವಶನ್ ಮಾರ್ಕ್ ಜಾಗದಲ್ಲಿ ಏನ್ ಬೇಕಾದ್ರೂ ಬರೀಬಹುದು ಅನ್ನೋದು ಐತಲ್ಲ, ಬರೆಯುತ್ತದೆ. ಓಕೆ, ಒಟ್ಟಿನಲ್ಲಿ ಇದು ಈ ಫಾರ್ಮುಲಾ ಇತ್ತು ಅಂದ್ರೆ ದಿಸ್ ಬೇಸ್ ಇಸ್ ಆಲ್ವೇಸ್ ಕಾಲ್ಡ್ ಆಸ್ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಕಂಡೀಷನ್ ಸ್ಪಷ್ಟವಾಗಿ ಗೊತ್ತಿರಲಿ ನೋಡ್ತಾರೆ. ದೆನ್ ಅದೊಂದು ಪ್ರಾಬ್ಲಮ್ಸ್ ಅನ್ನ ಶೋ ಮಾಡಬೇಕು ಅಂದ್ರೆ ನಾವು ಸುಮಾರು ರಿಸಲ್ಟ್ಸ್ ನಮ್ಗೆ ಐಡಿಯಾ ಇರಬೇಕು. ಬಟ್ ಆಲ್ರೆಡಿ ನಿಮ್ಮ ವಿಡಿಯೋದಲ್ಲಿ ಅಂಡ್ ಆಲ್ಸೋ ವಿ ನೋ ದಟ್ ಟ್ರಾನ್ಸ್ಪೋಸ್ ಆಫ್ ಟ್ರಾನ್ಸ್ಪೋಸ್ ಇಸ್ ಈಕ್ವಲ್ ಟು ಎ, ಇದು ಗೊತ್ತಿದೆ. ಅಂಡ್ ಆಲ್ಸೋ ವಿ ನೋ ದಟ್ ರಿವರ್ಸಲ್ ಆಫ್ ಟ್ರಾನ್ಸ್ಪೋಸ್ ಈಸ್ ಈಕ್ವಲ್ ಟು ಈ ಬಿ ಗೆ ಟ್ರಾನ್ಸ್ಪೋಸ್ ಅಪ್ಲೈ ಮಾಡೋ, ಎ ಗೂ ಟ್ರಾನ್ಸ್ಪೋಸ್ ಅಪ್ಲೈ ಮಾಡೋ, ಇದು ನಾವು ರಿವರ್ಸಲ್ ಆಫ್ ಟ್ರಾನ್ಸ್ಪೋಸ್ ಅಂತ ಕರಿತೀವಿ. ಇದು ನನಗೆ ಗೊತ್ತಿದೆ. ಇಷ್ಟು ರಿಸಲ್ಟ್ಸ್ ಅನ್ನು ಯೂಸ್ ಮಾಡಿಕೊಂಡು ನಾವು ಅದನ್ನ ಶೋ ಮಾಡಬೇಕು. ಏನಿಂದ ಶೋ ಮಾಡಬೇಕು ಸರ್? ಅದೇನಿದೆ ಗೊತ್ತಾ, ಈಗ ಎ ಇಂಟು ಟ್ರಾನ್ಸ್ಪೋಸ್ ಆಫ್ ಎ ನ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂತ ಶೋ ಮಾಡಬೇಕು. ಅಂದ್ರೆ ಅದು ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂತ ಶೋ ಮಾಡಬೇಕು ಅಂದ್ರೆ ಟ್ರಾನ್ಸ್ಪೋಸ್ ಆಫ್ ಎ ಈಸ್ ಈಕ್ವಲ್ ಟು ಎ ಫಾರ್ಮ್ ಕನ್ವರ್ಟ್ ಮಾಡಬೇಕು. ನಾವು ಕನ್ಸಿಡರ್ ನೋಡ್ತಾರೆ, ಕನ್ಸಿಡರ್ ಎ ಇಂಟು ಟ್ರಾನ್ಸ್ಪೋಸ್ ಆಫ್ ಎಗೆ ಟ್ರಾನ್ಸ್ಪೋಸ್ ತಗೊಂಡು ಈ ರಿಸಲ್ಟ್ ಆರ್ ಎಚ್ ಎಸ್ ಅಲ್ಲಿ ಬರಬೇಕು. ಬಂದ್ರೆ ದಿಸ್ ಒನ್ ಈಸ್ ಕಾಲ್ಡ್ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಯಾಕೆಂದ್ರೆ ಅವಾಗ ಇದು ಫಾರ್ಮ್ ಆಗುತ್ತೆ. ಹೆಂಗ್ ಸರ್ ಮಾಡೋದು? ಬೈ ಯೂಸಿಂಗ್ ರಿವರ್ಸಲ್ ಆಫ್ ಟ್ರಾನ್ಸ್ಪೋಸ್. ಈಗ ತಾನೇ ಬರೆದಿದ್ದೆ ಟ್ರಾನ್ಸ್ಪೋಸ್ ಆಫ್ ಎ ಬಿ ಇಸ್ ಈಕ್ವಲ್ ಟು ಟ್ರಾನ್ಸ್ಪೋಸ್ ಆಫ್ ಬಿ ಇಂಟು ಟ್ರಾನ್ಸ್ಪೋಸ್ ಆಫ್ ಎ, ಅದನ್ನು ರಿವರ್ಸಲ್ ಆಫ್ ಟ್ರಾನ್ಸ್ಪೋಸ್ ಅಂತ ಕರಿತೀವಿ ನಾವು. ಇದು ಕಂಪೇರ್, ಇದು ಎ, ಇದು ಬಿ, ರಿವರ್ಸಲ್ ಆಫ್ ಟ್ರಾನ್ಸ್ಪೋಸ್ ಆಫ್ ಟ್ರಾನ್ಸ್ಪೋಸ್ ಆಫ್ ಎ ಇಂಟು ಟ್ರಾನ್ಸ್ಪೋಸ್ ಆಫ್ ಎ. ಒಂದು ಮಾಡಿ ಟ್ರಾನ್ಸ್ಪೋಸ್ ಆಫ್ ಎ ಅಂದ್ರೆ ಏನು? ಎ ಇಂಟು ಟ್ರಾನ್ಸ್ಪೋಸ್ ಆಫ್ ಎ. ಇದಿರ್ತಕ್ಕಂಥ ರಿಸಲ್ಟ್ ಬಂತು. ದೇರ್ಫೋರ್ ಇದು ಸರ್ ಇದು ಯಾವ ಫಾರ್ಮ್ ಇದೆ ಸರ್? ಎ ಫಾರ್ಮ್ ಇದೆ ಸರ್. ಎಸ್, ದೇರ್ಫೋರ್ ಎ ಇಂಟು ಟ್ರಾನ್ಸ್ಪೋಸ್ ಆಫ್ ಎ ಈಸ್ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಓಕೆ, ನಾವು ಟ್ರಾನ್ಸ್ಪೋಸ್ ಆಫ್ ಎ ಇಂಟು ಎ ಇಸ್ ಆಲ್ಸೋ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂತ ಶೋ ಮಾಡಬೇಕು. ಅದು ಸೇಮ್ ಕಾನ್ಸೆಪ್ಟ್. ಓಕೆ, ಅಗೇನ್ ಕನ್ಸಿಡರ್ ಟ್ರಾನ್ಸ್ಪೋಸ್ ಆಫ್ ಎ ಇಂಟು ಎ ಹೋಲ್ ಟ್ರಾನ್ಸ್ಪೋಸ್ ಇಸ್ ಈಕ್ವಲ್ ಟು ಈ ಫಾರ್ಮ್ ತರಬೇಕಲ್ಲ, ಅದಕ್ಕೋಸ್ಕರ ಟ್ರಾನ್ಸ್ಪೋಸ್ ಹಾಕೊಂಡಿದ್ದಾನೆ. ನಾವು ಇದನ್ನ ಕಂಪೇರ್ ಮಾಡಿದೀವಿ ಅಂದ್ರೆ ಇದರಲ್ಲಿ ಬೇಸ್ ಯಾವುದು ಎ, ಇದರ ಬೇಸ್ ಯಾವುದು ದಿಸ್ ಬಂದು. ಈಗ ನಾವು ಈ ರಿಸಲ್ಟ್ ಅನ್ನು ಆರ್ ಎಚ್ ಅನ್ನು ಹೊರಗೆ ಮಾಡಬೇಕು ಬೈ ಯೂಸಿಂಗ್ ಅಗೇನ್ ರಿವರ್ಸಲ್ ಆಫ್ ಟ್ರಾನ್ಸ್ಪೋಸ್. ಈಗ ನಮ್ಗೆ ಇದು ಎ, ಇದು ಬಿ, ರಿವರ್ಸಲ್ ಟ್ರಾನ್ಸ್ಪೋಸ್ ಆಫ್ ಎ into transpose of a transpose of A, transpose of A into again transpose of this A. ಇದೆ ಬಂದಿದೆ ಟ್ರಾನ್ಸ್ಪೋಸ್ ಆಫ್ ಎ ಇಂಟು ಎ ಅಷ್ಟೇ ಬಂದಿದೆ. ಇದು ಯಾವ ಫಾರ್ಮುಲಾ? ಈ ಫಾರ್ಮುಲಾ ಇದೆ. therefore transpose of A into A is also symmetric matrix. ಓಕೆ, ಈ ತರ ಮಾಡಬೇಕು. ಯಾವುದೇ ಕಾರಣಕ್ಕೂ ಈ ತರ ಪರ್ಟಿಕ್ಯುಲರ್ ಮೆಟ್ರಿಕ್ಸ್ ತಗೊಂಡು 1 2 3 4 ಈ ಥರ ತಗೊಂಡು ಪ್ರಾಬ್ಲಮ್ ಮಾಡಬಾರ್ದು. ಓಕೆ ಸರ್, ಆ ಥರ ತಗೊಂಡು ಮಾಡಿ ಬರುತ್ತಾ ಸರ್? 100% ಒಂದೇ ಬರುತ್ತೆ, ಮಾಡಬಾರ್ದು. ಕಂಡೀಷನ್ಸಲ್ಲಿ ಇರಬೇಕು ಆನ್ಸರ್. ಒಂದನೇ, ಎರಡನೇ, ಎ ಆ್ಯಂಡ್ ಬಿ ಆರ್ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್, ಅದ್ರ ಮೇಲೆ ಕಂಡೀಷನ್ಸ್ ಇದೆ. ದೆನ್ ಎ ಬಿ ವಿಲ್ ಬಿ ಸಿಮೆಟ್ರಿಕ್, ಎ ಬಿನೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂತ ಹೇಳ್ಬಿಟ್ಟಿದ್ದಾರೆ, ಅವನೇ ಕೊಟ್ಟಿದ್ದಾನೆ. ದೆನ್ ಶೋ ದಟ್ ಎ ಬಿ ಇಸ್ ಈಕ್ವಲ್ ಟು ಬಿ ಅಂತ ಶೋ ಮಾಡಿ ಅಂತ ಕೇಳಿ. ಓಕೆ, ಅದಕ್ಕೆ ರಿಲೇಟೆಡ್ ಆಗಿರ್ತಕ್ಕಂಥ ಕಂಡೀಷನ್ಸ್ ಬರ್ತದೆ. ಎ ಅಂಡ್ ಬಿ ಆರ್ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂದ್ರೆ ಟ್ರಾನ್ಸ್ಪೋಸ್ ಆಫ್ ಎ ಇಸ್ ಈಕ್ವಲ್ ಟು ಎ, ಈಗ ತಾನೇ ಬಂತು ನಿಮಗೆ ಎ ಇಸ್ ಕಾಲ್ಡ್ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಟ್ರಾನ್ಸ್ಪೋಸ್ ಆಫ್ ಬಿ ಇಸ್ ಈಕ್ವಲ್ ಟು ಬಿ, ಬಿ ಇಸ್ ಕಾಲ್ಡ್ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್, ಡೌಟ್ ಇಲ್ಲ. ಅಂಡ್ ಆಲ್ಸೋ ಗಿವನ್
ಎ ಬಿನ ಸಿಮೆಟ್ರಿಕ್ ಮೆಟ್ರಿಕ್ಸ್ ಅಂತ ಅವನೇ ಹೇಳೋದ್ರಿಂದ ಟ್ರಾನ್ಸ್ಪೋಸ್ ಆಫ್ ಎ ಬಿ ಇಸ್ ಈಕ್ವಲ್ ಏನಾಗಲೇಬೇಕು ಎ ಬಿ. ಇದು ಕಂಪೇರ್ ಮಾಡಿ, ಇದಕ್ಕೆ ಕಂಪೇರ್ ಮಾಡಿ. ಇದು ಕ್ವಶನ್ ಆಗಿದೆ, ಕ್ವಶನ್ ಮಾತಾಡ್ತಾರೆ ಆ ಫಾರ್ಮ್ ಇದೆ. ಟ್ರಾನ್ಸ್ಪೋಸ್ ಆಫ್ ಎ ಬಿ ಇಸ್ ಈಕ್ವಲ್ ಎ ಬಿ, ಎ ಬಿ ಇಸ್ ಕಾಲ್ಡ್ ಸಿಮೆಟ್ರಿಕ್ ಮೆಟ್ರಿಕ್ಸ್. ಓಕೆ, ನಾವು ನೋಡಿ ಎ ಬಿ is symmetric matrix, then it implies transpose of AB is equal to AB. Doubt ಇದೆ, AB ನ ಸಿಮೆಟ್ರಿಕ್ ಮೆಟ್ರಿಕ್ಸ್ ಅಂತ ಅವನೇ ಕಂಡಿರೋದ್ರಿಂದ ಟ್ರಾನ್ಸ್ಪೋಸ್ ಆಫ್ AB is equal to AB ಅಂತ ನಾವು ಬರ್ಕೊಂಡಿದ್ದೀವಿ. ಈಗ ಇದಕ್ಕೆ LHS ಗೆ by using reverse law of transpose, transpose of B into transpose of A ಇದಕ್ಕೆ ಅಪ್ಲೈ ಮಾಡ್ತೀನಿ ನಾನು. Transpose of B into transpose of A is equal to AB. Transpose of B ಅಂದ್ರೆ ಏನು ಸರ್? B. Transpose of A ಅಂದ್ರೆ ಏನು ಸರ್? A is equal to AB. BA is equal to AB implies what? AB is equal to BA. ಅಂದ್ರೆ AB ನ ಸಿಮೆಟ್ರಿಕ್ಸ್ ಅಂತ ಕೊಟ್ಬಿಟ್ಟು AB is equal to BA ನ ಶೋ ಮಾಡಿ ಅಂತ ಹೇಳಿದ್ದ, ಬಂದಿದೆ. ಎಸ್ ದ ರಿಸಲ್ಟ್. ಓಕೆ, ಕಂಡೀಷನ್ಸ್ ನಾವು 4 ಪೇಜಲ್ಲಿ ವಿಡಿಯೋ ನೋಡಿ, 5-6 ಸಲ ನೋಡಿ ವಿಡಿಯೋಗಳನ್ನು ಒಂದು ಕಡೆ ಬರೀರಿ. ಓಕೆ, ಹಂಗೂ ಅರ್ಥ ಆಗಿಲ್ಲ ನನಗೆ ಇನ್ಫಾರ್ಮ್ ಮಾಡಿ. ಓಕೆ, ಬಟ್ ವಿಡಿಯೋ ದಯವಿಟ್ಟು ನೋಡಿ, ಅರ್ಥ ಮಾಡ್ತೀನಿ, ಕಂಡೀಷನ್ಸ್ ಅರ್ಥ ಮಾಡ್ತೀನಿ. ನೆಕ್ಸ್ಟ್ ಥರ್ಡ್ ಒನ್, let A and B be symmetric matrices of same order, then show that AB plus BA is symmetric matrix. AB minus BA is skew symmetric matrix. Skew symmetric matrix ನ ಶಾರ್ಟ್ ಫಾರ್ಮ್ SM ಅಂತ ಬರುತ್ತೆ. ನೋಡಿ, ಅಗೇನ್ ಟ್ರಾನ್ಸ್ಪೋಸ್ ಸಿಮೆಟ್ರಿಕ್ಸ್ ಮತ್ತೆ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ನ ಡೆಫಿನೇಷನ್ಸ್ ಕಂಡೀಷನ್ಸ್ ಸ್ಪಷ್ಟವಾಗಿ ಗೊತ್ತಿರಬೇಕು. ಆ ಕಂಡೀಷನ್ಸ್ ಇಲ್ಲೇ ನಿಮಗೆ ಅರ್ಥವಾಗುತ್ತೆ. ಓಕೆ, ಆ ಕಂಡೀಷನ್ಸ್ ಎಲ್ಲದೂ ನಿನ್ನ ವಿಡಿಯೋದಲ್ಲಿ ಇದೆ. ಓಕೆ, ಆ ಕಂಡೀಷನ್ಸ್ ಅನ್ನು ಪ್ರೀವಿಯಸ್ ವಿಡಿಯೋ ನೋಡಿದೀವಿ, ಒಂದು ಕಡೆ ಬರೀರಿ, ಅರ್ಥ ಮಾಡ್ಕೊಳ್ಳಿ. ಓಕೆ, ನೋಡೋಣ. ಅಗೇನ್ we know that transpose of A is equal to A is symmetric matrix. Transpose of B is equal to B is called symmetric matrix. Transpose of AB is equal to AB is called symmetric matrix. And reverse law of transpose of B into transpose of A, reverse law of transpose of a transpose is equal to what? A. And also we know that previous video already transpose of A plus B is always equal to transpose of A plus transpose of B. Transpose of A minus B is equal to transpose of A minus transpose of B. ಇದು transpose of A plus transpose of B. ಇಷ್ಟು ಕಂಡೀಷನ್ಸ್ ನಿಮ್ಮ ವಿಡಿಯೋದಲ್ಲಿ ಇದೆ. ಅಂಡ್ ಆಲ್ಸೋ ಟ್ರಾನ್ಸ್ಪೋಸ್ ಆಫ್ A is equal to minus A ಫಾರ್ಮಲ್ ಇದ್ರೆ ವೆರಿ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ. ಮೂರನೇ ಪ್ರಾಬ್ಲಮ್ ಇದ್ರ ಮೇಲೆ ಡಿಪೆಂಡ್ ಆಗಿದೆ. ಟ್ರಾನ್ಸ್ಪೋಸ್ ಆಫ್ A is equal to minus A ಫಾರ್ಮಲ್ ಇತ್ತು ಅಂದ್ರೆ ದಿಸ್ A is called skew symmetric matrix. ವಿಡಿಯೋದಲ್ಲಿ ಇದೆ, ಡೆಫಿನೇಷನ್ಸ್ ಇದೆ. ಟ್ರಾನ್ಸ್ಪೋಸ್ ಆಫ್ A is equal to minus A ಫಾರ್ಮಲ್ ಇದ್ರೆ ಏನು ನಾವು ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಓಕೆ, ಈಗ ಇಷ್ಟು ರಿಸಲ್ಟ್ಸ್ ಅನ್ನು ಯೂಸ್ ಮಾಡ್ಕೊಂಡು ನಾನು ಈಗ ಬೆಳೀತಾ ಹೋಗ್ತೀನಿ. ಇಷ್ಟು ರಿಸಲ್ಟ್ಸ್ ನಿಮ್ಮ ವಿಡಿಯೋದಲ್ಲಿ ಇದೆ. ಓಕೆ, ನೋಡ್ತಾ ಇದ್ದೀನಿ, ನಿಮಗೆ ಕೇರ್ಫುಲ್ ಆಗ್ತದೆ. ಫಸ್ಟ್ AB plus BA symmetric matrix ಅಂತ ಶೋ ಮಾಡೋಣ. ಕನ್ಸಿಡರ್ AB plus BA whole transpose is equal to ಏನಂತ ಬರೆಯೋಣ ಸರ್? we know that ಈ ತರ ಬಂದಿದೆ A plus B whole transpose, ಅದು ಟ್ರಾನ್ಸ್ಪೋಸ್ ಆಫ್ A plus B is equal to transpose of A plus transpose of B. ಗೊತ್ತಿದೆ. ಓಕೆ, ಇದು A ಇದು B ಎಂದು ಬರೆಯೋಣ. AB transpose plus transpose of BA ಬರಬೇಕು. Because reason ಏನು ಬರುತ್ತೆ, ಈಗ ನಾವು ಬರೆಯೋದು transpose of A plus B is equal to transpose of A plus transpose of B. This is A, this is B. Transpose of A plus transpose of B. A ಅಂದ್ರೇನು AB, B ಅಂದ್ರೇನು BA. A transpose of AB plus BA is equal to, by using reverse law of transpose of B into transpose of A. ಇಲ್ಲೂ reverse law of transpose ಅಪ್ಲೈ ಮಾಡೋ, transpose of A into transpose of B. reverse ಗೊತ್ತಲ್ಲ, ಬರೀತಲೇ ಇದ್ದೀನಿ. transpose of AB is equal to transpose of B into transpose of A. ಉಲ್ಟೆ ಅಷ್ಟೇ. AB plus BA whole transpose is equal to transpose of B ಅಂದ್ರೆ ಏನು? B ಈಗ ತಾನೇ ಬಂದಿದ್ದಲ್ಲ, transpose of A is equal to A, transpose of B is equal to B, transpose of B is equal to B, transpose of A is equal to A plus transpose of A is equal to A, transpose of B is equal to B. AB plus BA whole transpose is equal to BA plus AB ಎಂದು ಒಂದೇ, AB plus BA ಎಂದು ಒಂದೇ. ನಾವು ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡಿದ್ದನ್ನ ಯಾವ ಫಾರ್ಮ್ ಬಂದಿದೆಯಾ ಸರ್? ಇದು ಹಾಗೆ ಟ್ರಾನ್ಸ್ಪೋಸ್ ಆಫ್ A is equal to A ಫಾರ್ಮಲ್ ಇಲ್ವಾ? ಟ್ರಾನ್ಸ್ಪೋಸ್ ಆಫ್ ದಿಸ್ A ಅಂತ
ಇದನ್ನ ಏನು ತಗೊಳ್ಳಿ ಇದೆಯಲ್ವಾ, ಇದು ಈ ಫಾರ್ಮ್ ಇರೋದ್ರಿಂದ ಎ ಜದ ಏನಿದೆ ಅಂದರೆ ಎ ಬಿ ಪ್ಲಸ್ ಬಿ ಎ ಇದೆ. therefore ಎ ಬಿ ಪ್ಲಸ್ ಬಿ ಎ ಈಸ್ ಕಾಲ್ಡ್ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಅಂಡರ್ಸ್ಟ್ಯಾಂಡ್? ಅನ್ಕೊಂಡಿದ್ದೀನಿ ನಾನು. ನೀವು ಹೇಳ್ಬೇಕು ಅರ್ಥ ಆಗಿದೆ ಅಂತ ನೀವು ಹೇಳ್ಬೇಕು, ನಾನು ಹೇಳ್ಬಾರ್ದು. ನೆಕ್ಸ್ಟ್ ಏನಂತ ಶೋ ಮಾಡಬೇಕು, ಎ ಬಿ ಮೈನಸ್ ಬಿ ಎ ಈಸ್ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂತ ಶೋ ಮಾಡಬೇಕು. ಅಂದರೆ ಅದನ್ನು ಯಾವ ಫಾರ್ಮಿಗೆ ತರಬೇಕು ಸರ್? ಟ್ರಾನ್ಸ್ಪೋಸ್ ಆಫ್ ಎ ಇಸ್ ಈಕ್ವಲ್ ಟು ಮೈನಸ್ ಎ ಫಾರ್ಮಿಗೆ ತಗೊಂಡ್ಬಂದ್ರೆ ಎ ಇಸ್ ಕಾಲ್ಡ್ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ನಾವು ಅಗೇನ್ ಕನ್ಸಿಡರ್ ಎಲ್ಲ ರಿಸಲ್ಟ್ಸ್ ಓದಿದೆ. ಎ ಬಿ ಮೈನಸ್ ಬಿ ಎ ಹೋಲ್ ಟ್ರಾನ್ಸ್ಪೋಸ್ ಇಸ್ ಈಕ್ವಲ್ ಟು, ಈಗ ತನಕ ಗೊತ್ತಿದ್ದಲ್ಲ, ಎ ಮೈನಸ್ ಬಿ ಹೋಲ್ ಟ್ರಾನ್ಸ್ಪೋಸ್ ಇಸ್ ಈಕ್ವಲ್ ಟು ಟ್ರಾನ್ಸ್ಪೋಸ್ ಆಫ್ ಎ ಮೈನಸ್ ಟ್ರಾನ್ಸ್ಪೋಸ್ ಆಫ್ ಬಿ. ಇದರಲ್ಲಿ ಎ ಇದ್ರೆ ಎ ಬಿ, ಬಿ ಇದ್ರೆ ಬಿ ಎ. ಅಲ್ಲಿಗೆ ಟ್ರಾನ್ಸ್ಪೋಸ್ ಆಫ್ ಎ ಬಿ ಮೈನಸ್ ಟ್ರಾನ್ಸ್ಪೋಸ್ ಆಫ್ ಬಿ ಎ by reversal of transpose of b into transpose of a minus transpose of a into transpose of b. transpose of b ಅಂದ್ರೆ b a minus a b minus ಕಾಮನ್ ತೆಗಿತೀನಿ. ಮೈನಸ್ ಕಾಮನ್ ತೆಗೆದಾಗ ಮೈನಸ್ goes to plus, plus goes to minus a b minus b a. ಲೆಫ್ಟ್ ಸೈಡ್ ಏನಿದೆ ಕ್ಲಿಯರ್ ಆಗಿ ನೋಡಿ, a b minus b a whole transpose is equal to minus of a b plus a b minus b a. this is in the form of ಹಿಂಗಿದೆಯಾ, ಟ್ರಾನ್ಸ್ಪೋಸ್ ಆಫ್ ಎ ಇಸ್ ಈಕ್ವಲ್ ಟು ಮೈನಸ್ ಎ ಫಾರ್ಮ್ ಇದೆಯಾ, ಎ ಬಿ ಮೈನಸ್ ಬಿ ಎ ಇದೆ. ದಿಸ್ ಇಸ್ ಇನ್ ದ ಫಾರ್ಮ್ ಆಫ್ ಟ್ರಾನ್ಸ್ಪೋಸ್ ಆಫ್ ಎ ಇಸ್ ಈಕ್ವಲ್ ಟು ಮೈನಸ್ ಎ. ಹಿಯರ್ ಎ ಇಸ್ ಕಾಲ್ಡ್ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಹಿಯರ್ ವಿಚ್ ಇಸ್ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್? ಎ ಬಿ ಮೈನಸ್ ಬಿ ಎ ಈಸ್ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಇಸ್ ಇಟ್ ಕರೆಕ್ಟ್? ಓಕೆ, ಎಸ್. ಈಗ ನಾನು 3 ರಿಸಲ್ಟ್ಸ್ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ರಿಮೈನಿಂಗ್ ಇನ್ 3 ನೀವು ಟ್ರೈ ಮಾಡಿ. ಓಕೆ, ಥ್ಯಾಂಕ್ ಯು ಫಾರ್